ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ಜೀವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೇಷರಾಶಿಯ ಸ್ನೇಹಿತರೆ, ನಿಮ್ಮೊಳಗೆ ಒಂದು ದಿವ್ಯ ಶಕ್ತಿಯ ರಹಸ್ಯ. ಅದನ್ನು ತಿಳಿದುಕೊಂಡ ನಂತರ ನೀವು ನಿಮ್ಮನ್ನು ಎಂದಿಗೂ ಮೊದಲಿನಂತೆ ನೋಡಲು ಸಾಧ್ಯವಿಲ್ಲ. ಕೇವಲ ಒಂದೇ ನಿಮಿಷದಲ್ಲಿ ನೀವು ಅರ್ಥ ಮಾಡಿಕೊಳ್ಳುವಿರಿ ಈ ಶಕ್ತಿ ಏನು, ಎಲ್ಲಿಂದ ಬಂದಿದೆ, ನಿಮ್ಮ ಜೀವನದಲ್ಲಿ ಇದರ ಉದ್ದೇಶವೇನು ಮತ್ತು ಕೊನೆಗೆ ಇದು ನಿಮ್ಮಿಂದ ಏನನ್ನು ಬಯಸುತ್ತಿದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡುವುದನ್ನು ಮುಂದುವರಿಸಿ, ಏಕೆಂದರೆ ಇಂದು ನಿಮ್ಮ ಮುಂದೆ ಬರಲಿರುವ ವಿಷಯವನ್ನು ಬಹುಶಃ ಇದುವರೆಗೂ ಯಾರೂ ನಿಮಗೆ ಹೇಳಿರುವುದಿಲ್ಲ. ಸ್ನೇಹಿತರೆ, ನಿಮ್ಮ ಜನನವು ಯಾವುದೇ ಸಾಧಾರಣ ಕಾಕತಾಳೀಯದ ಫಲಿತಾಂಶವಲ್ಲ. ನೀವು ಈ ಪ್ರಪಂಚಕ್ಕೆ ಒಂದು ವಿಶೇಷ ಉದ್ದೇಶವನ್ನು ಹೊತ್ತು ಬಂದಿದ್ದೀರಿ. ನಿಮ್ಮೊಳಗೆ ಇಂತಹ ಅದ್ಭುತ ಶಕ್ತಿ ಇದೆ. ಅದು ಸರಿಯಾದ ಸಮಯಕ್ಕೆ ಕಾಯುತ್ತಿದೆ. ನಿಮ್ಮ ಚಿಂತನೆ, ನಿಮ್ಮ ಆಲೋಚನೆಗಳು ಮತ್ತು ನಿಮ್ಮ ಇಡೀ ಅಸ್ತಿತ್ವವು ಒಂದು ದಿವ್ಯ ಶಕ್ತಿಯಿಂದ ತುಂಬಿದೆ. ಭಗವಂತನೇ ನಿಮಗೆ ಒಂದು ಅಮೂಲ್ಯವಾದ ಆಶೀರ್ವಾದವನ್ನು ನೀಡಿ ಈ ಭೂಮಿಗೆ ಕಳುಹಿಸಿರುವಂತೆ ಭಾಸವಾಗುತ್ತಿದೆ. ನಿಮ್ಮೊಳಗೆ ಅಡಗಿರುವ ಶಕ್ತಿಯು ಪ್ರತಿಯೊಂದು ಕಷ್ಟದ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ನಿಭಾಯಿಸುವ, ಸರಿಯಾದ ದಾರಿಯನ್ನು ತೋರಿಸುವ ಮತ್ತು ಜೀವನದಲ್ಲಿ ಮುಂದೆ ಹೋಗುವಂತೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಸ್ನೇಹಿತರೆ, ನಿಜವಾದ ಸಂಗತಿ ಎಂದರೆ ನೀವು ಈಗ ತಿಳಿದುಕೊಳ್ಳಲಿರುವ ರಹಸ್ಯವನ್ನು ಅನುಭವಿಸಲು ನಿಮಗೆ ಒಂದು ನಿಮಿಷವೂ ಬೇಕಾಗುವುದಿಲ್ಲ. ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ ಮತ್ತು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಇಂದು ನಿಮಗೆ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಸತ್ಯ ತಿಳಿಯಬಹುದು. ನಿಮ್ಮೊಳಗೆ ಅಡಗಿದೆ ಒಂದು ದಿವ್ಯ ಶಕ್ತಿಯ ರಹಸ್ಯ. ಅದನ್ನು ತಿಳಿದುಕೊಂಡ ನಂತರ ನಿಮ್ಮ ಆಲೋಚನೆ, ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಕೋನ ಸಂಪೂರ್ಣವಾಗಿ ಬದಲಾಗಬಹುದು. ಕೇವಲ ಒಂದು ನಿಮಿಷದಲ್ಲಿ ನೀವು ಅರ್ಥ ಮಾಡಿಕೊಳ್ಳುವಿರಿ ಈ ಶಕ್ತಿ ಏನು, ಎಲ್ಲಿಂದ ಬಂದಿದೆ, ನಿಮ್ಮ ಜೀವನದಲ್ಲಿ ಇದರ ಉದ್ದೇಶವೇನು ಮತ್ತು ಕೊನೆಗೆ ಇದು ನಿಮ್ಮಿಂದ ಏನನ್ನು ಬಯಸುತ್ತಿದೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತವಾಗಿಯೂ ನೋಡಿ. ಮನಸ್ಸಿನ ಆಳದಲ್ಲಿ ಮತ್ತು ನಿಮ್ಮ ಅದೃಷ್ಟದ ಆ ಬಾಗಿಲಲ್ಲಿ ನೀವು ಬಹುಶಃ ವರ್ಷಗಳ ಹಿಂದೆ ಮುಚ್ಚಿ ಹೋಗಿದ್ದ ಎಂದು ಭಾವಿಸಿದ್ದ ಒಂದು ಘಟನೆ ನಡೆಯಲಿದೆ. ಇದರ ಮುನ್ಸೂಚನೆ ತುಂಬಾ ಕಡಿಮೆ ಜನರಿಗೆ ಸಿಗುತ್ತದೆ. ಒಂದು ವೇಳೆ ಕಳೆದ ಕೆಲವು ದಿನಗಳಿಂದ ನಿಮಗೆ ಇದ್ದಕ್ಕಿದ್ದಂತೆ ಆತಂಕ ಅಥವಾ ಚಡಪಡಿಕೆ ಅನಿಸಿದ್ದರೆ, ಯಾವುದೇ ಕಾರಣವಿಲ್ಲದೆ ನಿಮ್ಮ ಮನಸ್ಸು ಪದೇ ಪದೇ ಹಳೆಯ ನೆನಪುಗಳಿಗೆ ಜಾರುತ್ತಿದ್ದರೆ, ಅಥವಾ ಯಾವುದೋ ಒಂದು ಅದೃಶ್ಯ ಶಕ್ತಿಯು ನಿಮ್ಮನ್ನು ಯಾವುದೋ ದೊಡ್ಡ ಬದಲಾವಣೆಗೆ ಸಿದ್ಧಗೊಳಿಸುತ್ತಿದೆ ಎಂದು ನಿಮಗೆ ಅನಿಸುತ್ತಿದ್ದರೆ, ಇದು ಕೇವಲ ಕಾಕತಾಳೀಯವಲ್ಲ. ಮೇಷರಾಶಿಯವರೇ, ಇದು ನಿಮಗಾಗಿ ಬಂದಿರುವ ಈ ಸಂದೇಶವು ಕೇವಲ ಸಾಮಾನ್ಯ ರಾಶಿ ಫಲವಲ್ಲ. ಇದೊಂದು ದೊಡ್ಡ ಮುನ್ಸೂಚನೆ. ಇದೊಂದು ಎಚ್ಚರಿಕೆಯ ಗಂಟೆಯೂ ಹೌದು ಮತ್ತು ವರವೂ ಹೌದು, ಏಕೆಂದರೆ ಮುಂದಿನ 3 ದಿನಗಳ ಒಳಗೆ ನಿಮ್ಮ ಮನೆಯ ಶಕ್ತಿಯು ಬದಲಾಗಲಿದೆ ಮತ್ತು ಈ ಬದಲಾವಣೆಗಿಂತ ಮುನ್ನ ನೀವು ಆ 3 ವಿಷಯಗಳನ್ನು ತಿಳಿದುಕೊಳ್ಳುವುದು ಅತ್ಯಗತ್ಯ. ಒಂದು ವೇಳೆ ನೀವು ಇವುಗಳನ್ನು ನಿರ್ಲಕ್ಷಿಸಿದರೆ, ನಿಮ್ಮ ಜೀವನದ ಅತ್ಯಂತ ದೊಡ್ಡ ಅವಕಾಶವು ನಿಮ್ಮ ಮುಂದೆ ಬಂದರೂ ಕೈತಪ್ಪಿ ಹೋಗಬಹುದು. ಅದಕ್ಕೂ ಮುನ್ನ ಒಂದು ಪ್ರಶ್ನೆಯನ್ನು ನೀವು ಮನಸ್ಸಿನಲ್ಲಿ ಖಂಡಿತವಾಗಿ ಕೇಳಿಕೊಳ್ಳಿ. ಕಳೆದ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪೂರ್ಣ ಫಲಿತಾಂಶ ನಿಮಗೆ ಸಿಕ್ಕಿಲ್ಲ ಎಂದು ಅನಿಸಿದೆ. ಯಾವುದೋ ಒಂದು ಅದೃಶ್ಯ ಅಡ್ಡಿಯು ಪದೇ ಪದೇ ನಿಮ್ಮ ಅದೃಷ್ಟದ ಬಾಗಿಲಿನಲ್ಲಿ ಬಂದು ನಿಲ್ಲುತ್ತಿದೆ. ನಿಮ್ಮ ಉತ್ತರ ಹೌದು ಎಂದಾದರೆ, ಮುಂದೆ ನೀವು ಕೇಳಲಿರುವ ವಿಷಯಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಮೇಷರಾಶಿಯವರೇ, ಇಂದು ಬ್ರಹ್ಮಾಂಡದ ಚಲನೆ ವಿಭಿನ್ನವಾಗಿದೆ. ಗ್ರಹಗಳ ಸ್ಥಿತಿಯು ನಿಮ್ಮ ಕರ್ಮಗಳ ಶಕ್ತಿ ಮತ್ತು ನಿಮ್ಮ ಮನೆಯ ಆಧ್ಯಾತ್ಮಿಕ ತರಂಗಗಳನ್ನು ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ತಂದು ಸಂಧಿಸುವಂತೆ ಮಾಡುತ್ತಿದೆ. ಅಲ್ಲಿಂದ ಹಿಂದೆ ಸರಿಯಲು ಸಾಧ್ಯವಿಲ್ಲ. ಒಂದು ಅದೃಷ್ಟವು ಸಂಪೂರ್ಣವಾಗಿ ಬದಲಾಗುತ್ತಿದೆ ಮತ್ತು ಅಥವಾ ವರ್ಷಗಟ್ಟಲೆ ಕಾಯಬೇಕಾಗಿತ್ತು. ಇದೇ ಕಾರಣಕ್ಕಾಗಿ ಇಂದು ನಾನು ನಿಮ್ಮಲ್ಲಿ ವಿನಂತಿಸುವುದೇನೆಂದರೆ, ಈ ದೃಶ್ಯಾವಳಿಯನ್ನು ಮಧ್ಯದಲ್ಲಿ ಖಂಡಿತವಾಗಿಯೂ ನಿಲ್ಲಿಸಬೇಡಿ. ಎಂದರೆ ಅತ್ಯಂತ ಪ್ರಮುಖವಾದ ಮುನ್ಸೂಚನೆ ಇನ್ನೂ ಹೊರಬರಬೇಕಿದೆ. ನಿನ್ನೆ ರಾತ್ರಿ ಹೆಚ್ಚಿನ ಜನರು ಗಾಢ ನಿದ್ದೆಯಲ್ಲಿದ್ದಾಗ, ಅದೇ ಸಮಯದಲ್ಲಿ ಆಧ್ಯಾತ್ಮಿಕ ಲೆಕ್ಕಾಚಾರದಲ್ಲಿ ಒಂದು ಅಪರೂಪದ ಯೋಗವು ರೂಪುಗೊಂಡಿತ್ತು. ಆ ಯೋಗವು ಕೇವಲ ಕೆಲವು ರಾಶಿಗಳ ಮೇಲೆ ಮಾತ್ರ ಪ್ರಭಾವ ಬೀರುತ್ತಿದೆ ಮತ್ತು ಅವುಗಳಲ್ಲಿ ಅತ್ಯಂತ ಪ್ರಮುಖವಾದ ಹೆಸರು ಮೇಷರಾಶಿ. ಈ ಯೋಗದ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ 3 ದೈವಿಕ ಶಕ್ತಿಗಳು ಪ್ರವೇಶಿಸಲಿವೆ. ಆದರೆ ಸ್ವಲ್ಪ ನಿಲ್ಲಿ, ಇಲ್ಲಿ ತುಂಬಾ ಕಡಿಮೆ ಜನರಿಗೆ ತಿಳಿದಿರುವ ಒಂದು ರಹಸ್ಯವಿದೆ. ಜೀವನದಲ್ಲಿ ಯಾವುದೇ ದೊಡ್ಡ ದೈವಿಕ ಕೃಪೆ ಉಂಟಾಗುವ ಮುನ್ನ ಮನುಷ್ಯನಿಗೆ ಕೆಲವು ವಿಚಿತ್ರ ಮುನ್ಸೂಚನೆಗಳು ಸಿಗತೊಡಗುತ್ತವೆ. ಇದ್ದಕ್ಕಿದ್ದಂತೆ ಹಳೆಯ ಪರಿಚಿತರು ನೆನಪಾಗುವುದು, ಕೆಲವು ಬಾರಿ ಪದೇ ಪದೇ ಒಂದೇ ಸಂಖ್ಯೆ ಕಣ್ಣಿಗೆ ಬೀಳುವುದು, ಯಾವುದೇ ಕಾರಣವಿಲ್ಲದೆ ಮನಸ್ಸು ಚಡಪಡಿಸುವುದು ಮತ್ತು ಮನೆಯ ವಾತಾವರಣದಲ್ಲಿ ವಿಚಿತ್ರ ಬದಲಾವಣೆ ಅನಿಸುವುದು. ನಿಮ್ಮೊಂದಿಗೂ ಹೀಗೆ ಏನಾದರೂ ಆಗಿದೆಯೇ? ಹೌದು ಎಂದಾದರೆ ಪ್ರತಿಕ್ರಿಯೆ ಪಟ್ಟಿಯಲ್ಲಿ
ಮುನ್ಸೂಚನೆ ಎಂಬ ಪದವನ್ನು ಮಾತ್ರ ಬರೆಯಿರಿ, ಏಕೆಂದರೆ ಇದು ಕೇವಲ ಒಂದು ಬರಹವಲ್ಲ, ಬದಲಿಗೆ ನಿಮ್ಮ ಮತ್ತು ಆ ಅದೃಶ್ಯ ಶಕ್ತಿಯ ನಡುವಿನ ಒಂದು ಸಮ್ಮತಿಯಾಗಿರುತ್ತದೆ. ಅಂದರೆ ನೀವು ಆ ಮುನ್ಸೂಚನೆಯನ್ನು ಗುರುತಿಸಿದ್ದೀರಿ ಎಂದು ಅರ್ಥ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಇತರರಿಗೆ ಎಂದಿಗೂ ಅರ್ಥವಾಗದಂತಹ ಅನೇಕ ಘಟನೆಗಳು ನಡೆದಿವೆ. ನೀವು ತುಂಬ ಹೋರಾಟಗಳನ್ನು ಎದುರಿಸಿದ್ದೀರಿ, ಆದರೂ ಮುಗುಳ್ನಗುತ್ತಲೇ ಇದ್ದೀರಿ. ನೀವು ತ್ಯಾಗಗಳನ್ನು ಮಾಡಿದ್ದೀರಿ, ಆದರೆ ಅದನ್ನು ಎಂದಿಗೂ ಪ್ರದರ್ಶಿಸಲಿಲ್ಲ. ನೀವು ಜನರನ್ನು ಸಾಕಿ ಸಲಹಿದ್ದೀರಿ, ಆದರೆ ನಿಮಗೆ ಆಸರೆ ಅಗತ್ಯವಿದ್ದಾಗ ನೀವು ಹೆಚ್ಚಾಗಿ ಒಂಟಿಯಾಗಿ ಉಳಿದುಬಿಟ್ಟಿದ್ದೀರಿ. ಬಹುಶಃ ಇದೇ ಕಾರಣಕ್ಕಾಗಿ ಈಗ ಅದೃಷ್ಟದ ಚಕ್ರವು ನಿಮ್ಮ ಪರವಾಗಿ ತಿರುಗಲಿದೆ. ಆದರೆ ಇಲ್ಲೊಂದು ರಹಸ್ಯ ಅಡಗಿದೆ. ಈ 3 ದೈವಿಕ ಶಕ್ತಿಗಳು ನಿಮ್ಮ ಮನೆಗೆ ಏಕೆ ಬರುತ್ತಿವೆ, ಏಕೆ ಈಗಲೇ ಬರುತ್ತಿವೆ ಮತ್ತು ಮುಂದಿನ 3 ದಿನಗಳ ಒಳಗೆ ಏಕೆ? ಇದರ ಉತ್ತರ ನಿಮ್ಮ ಹಿಂದಿನ ಕರ್ಮಗಳು ಮತ್ತು ನಿಮ್ಮ ಪ್ರಸ್ತುತ ಹೋರಾಟಗಳ ನಡುವೆ ಅಡಗಿದೆ. ಮೇಷರಾಶಿಯವರೇ, ಬ್ರಹ್ಮಾಂಡವು ಯಾವುದೇ ಪರೀಕ್ಷೆಯನ್ನು ನಿರ್ದಿಷ್ಟ ಉದ್ದೇಶವಿಲ್ಲದೆ ನಡೆಸುವುದಿಲ್ಲ. ನೀವು ಕಳೆದುಕೊಂಡಿದ್ದು, ಸಹಿಸಿದ್ದು ಮತ್ತು ತ್ಯಾಗ ಮಾಡಿದ್ದು ಯಾವುದೂ ವ್ಯರ್ಥವಾಗಿಲ್ಲ. ಬದಲಿಗೆ ಅದೇ ಸಂಗತಿಗಳು ನಿಮ್ಮ ಸುತ್ತಲೂ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ಸೃಷ್ಟಿಸಿವೆ. ಅದು ಈಗ ಫಲಿತಾಂಶವನ್ನು ನೀಡಲು ಸಿದ್ಧವಾಗಿದೆ. ನನಗೆ ಸ್ಪಷ್ಟ ಮುನ್ಸೂಚನೆಗಳು ಕಾಣಿಸುತ್ತಿವೆ. ಅದೇನೆಂದರೆ, ನಿಮ್ಮ ಜೀವನದಲ್ಲಿ ತಡೆಹಿಡಿಯಲ್ಪಟ್ಟಿದ್ದ ಧನದ ಹರಿವು ಈಗ ಸಕ್ರಿಯಗೊಳ್ಳಲಿದೆ. ತಿಂಗಳುಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಇದ್ದಕ್ಕಿದ್ದಂತೆ ವೇಗವನ್ನು ಪಡೆದುಕೊಳ್ಳಲಿವೆ. ಯಾವುದೇ ಹಳೆಯ ಸಂಪರ್ಕ ಮರೆತು ಹೋಗಿದ್ದ ಅವಕಾಶ ಅಥವಾ ಯಾವುದೇ ಅನಿರೀಕ್ಷಿತ ಸಂದೇಶವು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಬಹುದು. ಆದರೆ ಇಲ್ಲಿ ಹೆಚ್ಚಿನ ಜನರು ತಪ್ಪು ಮಾಡುತ್ತಾರೆ, ಏಕೆಂದರೆ ಅದೃಷ್ಟ ಬದಲಾಗುವ ಸಮಯದಲ್ಲಿ ಗೊಂದಲಗಳು ಕೂಡ ಹೆಚ್ಚಾಗುತ್ತವೆ. ಮುಂದಿನ 3 ದಿನಗಳಲ್ಲಿ ನಿಮ್ಮ ಮುಂದೆ ಒಂದು ನಿರ್ಧಾರ ಬರಲಿದ್ದು, ಅದು ಹೊರನೋಟಕ್ಕೆ ತುಂಬ ಸಣ್ಣದಾಗಿ ಕಾಣಿಸಬಹುದು, ಆದರೆ ಅದರ ಪ್ರಭಾವ ಮುಂಬರುವ ಹಲವು ವರ್ಷಗಳವರೆಗೆ ಇರುತ್ತದೆ. ಒಂದು ವೇಳೆ ನೀವು ಆತುರ ಪಟ್ಟರೆ ಆ ದೈವಿಕ ಅವಕಾಶವು ನಿಮ್ಮ ಕೈಯಿಂದ ಜಾರಿ ಹೋಗಬಹುದು. ಇದೇ ಮೊದಲ ಎಚ್ಚರಿಕೆ ಆಗಿದ್ದು, ಇದನ್ನು ನೀವು ಈಗಿನಿಂದಲೇ ನಿಮ್ಮ ಮನಸ್ಸಿನಲ್ಲಿ ದೃಢವಾಗಿ ಇಟ್ಟುಕೊಳ್ಳಬೇಕು. ಮೇಷರಾಶಿಯವರೇ, ಇಂದು ರಾತ್ರಿ ನಿಮ್ಮ ಮನೆಯ ವಾತಾವರಣದ ಕಡೆಗೆ ವಿಶೇಷ ಗಮನ ಕೊಡಿ, ವಿಶೇಷವಾಗಿ ಸಂಜೆಯ ನಂತರ, ಏಕೆಂದರೆ ಒಂದು ಸೂಕ್ಷ್ಮ ಬದಲಾವಣೆಯು ಒಂದು ದೊಡ್ಡ ಮುನ್ಸೂಚನೆಯನ್ನು ಹೊತ್ತು ತರಲಿದೆ. ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಸಮಸ್ಯೆಯೊಂದಕ್ಕೆ ಪರಿಹಾರ ಶಕ್ತಿ ಮೂಡುತ್ತಿದೆ. ಯಾವ ವ್ಯಕ್ತಿಯ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಆತಂಕವಿತ್ತೋ ಅವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಯೋಗ ಕಾಣಿಸುತ್ತಿದೆ. ಆದರೆ ಇಲ್ಲಿಂದ ಕಥೆಯು ಮತ್ತಷ್ಟು ರಹಸ್ಯಮಯವಾಗಿರುತ್ತದೆ, ಏಕೆಂದರೆ ಆ 3 ದೈವಿಕ ಶಕ್ತಿಗಳಲ್ಲಿ ಮೊದಲನೆಯ ಶಕ್ತಿಯು ನಿಮ್ಮ ಮನೆಗೆ ಪ್ರವೇಶಿಸುವ ಮುನ್ನ ನಿಮಗೊಂದು ಪರೀಕ್ಷೆ ಇಡುತ್ತದೆ. ಆಶ್ಚರ್ಯದ ವಿಷಯವೇನೆಂದರೆ, ಆ ಪರೀಕ್ಷೆಯು ಯಾವುದೇ ದೇವಸ್ಥಾನದಲ್ಲಿ ನಡೆಯುವುದಿಲ್ಲ, ಬದಲಿಗೆ ನಿಮ್ಮ ಸ್ವಂತ ಮನಸ್ಸಿನ ಆಳದಲ್ಲಿ ನಡೆಯುತ್ತದೆ. ಇಂದಿನಿಂದ ಮುಂದಿನ 72 ಗಂಟೆಗಳ ಒಳಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಕ್ಷಣ ಬರಲಿದ್ದು, ಆಗ ಎಲ್ಲವೂ ಮಾಮೂಲಿಯಾಗಿದೆ. ಆದರೆ ವಾಸ್ತವದಲ್ಲಿ ಅದೇ ಕ್ಷಣದಲ್ಲಿ ನಿಮ್ಮ ಅದೃಷ್ಟವು ನಿಮ್ಮ ಪರೀಕ್ಷೆಯನ್ನು ತೆರೆದುಕೊಳ್ಳುತ್ತದೆ. ಆ ಕ್ಷಣ ಬಂದಾಗ ನಿಮ್ಮ ಮುಂದೆ ಒಂದು ಸಾಮಾನ್ಯ ಘಟನೆ ನಡೆಯುತ್ತಿರುವಂತೆ ನಿಮಗೆ ಭಾಸವಾಗುತ್ತದೆ. ಬಹುಶಃ ಯಾರದ್ದೋ ದೂರವಾಣಿ ಕರೆಯಾಗಿರಬಹುದು, ಹಳೆಯ ಪರಿಚಿತ ವ್ಯಕ್ತಿಯೊಬ್ಬರು ಇದ್ದಕ್ಕಿದ್ದಂತೆ ನಿಮ್ಮನ್ನು ಸಂಪರ್ಕಿಸಬಹುದು, ಅಥವಾ ನಿಮಗೆ ಒಂದು ಅವಕಾಶ ಕಾಣಿಸಬಹುದು. ಅದನ್ನು ನೋಡಿ ನಿಮ್ಮ ಮನಸ್ಸು 2 ಭಾಗಗಳಾಗಿ ಸೀಳಿಕೊಳ್ಳಬಹುದು. ಒಂದು ಭಾಗವು ಒಳ್ಳೆಯ ಅವಕಾಶ ಎಂದು ಹೇಳಿದರೆ, ಇನ್ನೊಂದು ಭಾಗವು ಪಿಸುಗುಟ್ಟುತ್ತಾ ಸ್ವಲ್ಪ ನಿಲ್ಲು, ಈಗ ಬೇಡ ಎನ್ನಬಹುದು. ಮೇಷರಾಶಿಯವರೇ, ಇಲ್ಲಿ ನಿಮ್ಮ ಮೊದಲ ಪರೀಕ್ಷೆ ಆರಂಭವಾಗುತ್ತದೆ, ಏಕೆಂದರೆ ಮೊದಲ ದೈವಿಕ ಶಕ್ತಿಯು ನಿಮ್ಮ ಮನೆಗೆ ಬರಲಿದ್ದು, ಅದು ಕೇವಲ ಹಣ ಅಥವಾ ಯಶಸ್ಸು ನೀಡುವ ಶಕ್ತಿಯಲ್ಲ. ಅದು ನಿಮಗೆ ವಿವೇಕದ, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ನಂಬಿಕೆಯನ್ನು ಪರೀಕ್ಷಿಸುವ ಶಕ್ತಿಯಾಗಿದೆ. ಮತ್ತು ಆಶ್ಚರ್ಯದ ಸಂಗತಿ ಏನೆಂದರೆ, ಅದರ ಆಗಮನದ ಮುನ್ಸೂಚನೆಯು ಯಾವುದೇ ಶಂಖ, ಗಂಟೆ ಅಥವಾ ಪವಾಡದ ಮೂಲಕ ಸಿಗುವುದಿಲ್ಲ, ಬದಲಿಗೆ ಒಂದು ಸಣ್ಣ ಘಟನೆಯ ಮೂಲಕ ಸಿಗುತ್ತದೆ. ಇದನ್ನು ಕೇಳಲು ನಿಮಗೆ ವಿಚಿತ್ರ ಎನಿಸಬಹುದು, ಆದರೆ ಮುಂದಿನ 3 ದಿನಗಳ ಒಳಗೆ ನಿಮ್ಮ ಮನೆಯಲ್ಲಿ ಇಟ್ಟಿರುವ ಯಾವುದೋ ಒಂದು ಹಳೆಯ ವಸ್ತುವಿನ ಕಡೆ ಇದ್ದಕ್ಕಿದ್ದಂತೆ ನಿಮ್ಮ ಗಮನ ಸೆಳೆಯಲ್ಪಡುತ್ತದೆ. ಆ ವಸ್ತು ನೀವು ವರ್ಷಗಳಿಂದ ಮುಟ್ಟಿಯೂ ಇರುವುದಿಲ್ಲ, ಅದು ಇದ್ದಕ್ಕಿದ್ದಂತೆ ನಿಮ್ಮ ಕಣ್ಣೆದುರಿಗೆ ಬರಬಹುದು. ಮತ್ತು ಹಾಗೆ ಸಂಭವಿಸಿದಾಗ ಅದನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ಅದೃಷ್ಟ ಬದಲಾಗುವ ಸಮಯ ಹತ್ತಿರ ಬಂದಾಗ ಬ್ರಹ್ಮಾಂಡವು ಮನುಷ್ಯನನ್ನು ಭೂತಕಾಲದೊಂದಿಗೆ ಬೆಸೆದು ಅವನ ಭವಿಷ್ಯದ ಬಾಗಿಲನ್ನು ತೆರೆಯುತ್ತದೆ ಎಂದು ನಂಬಲಾಗಿದೆ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಮುಂದೆ ಸಂಭವಿಸಲಿರುವುದೆಲ್ಲವೂ ಕೇವಲ ಕಾಕತಾಳೀಯ ಸರಣಿಯಲ್ಲ, ಇನ್ನೊಂದು ವ್ಯವಸ್ಥಿತ ಕ್ರಮವಾಗಿದ್ದು, ಇದು ಬಹಳ ಹಿಂದೆ ಆರಂಭವಾಗಿದೆ. ನಿಮಗೇನಾದರೂ ನೆನಪಿದೆಯೇ? ಆ ಒಂದು ಸಮಯದಲ್ಲಿ ನೀವು ನಿಮ್ಮ ಮನಸ್ಸಿನಲ್ಲಿ ಒಂದು ಆಸೆಯನ್ನು ಇಟ್ಟುಕೊಂಡಿದ್ದಿರಿ, ಆದರೆ ಪರಿಸ್ಥಿತಿಗಳ ಕಾರಣದಿಂದ ಅದನ್ನು ಮರೆತುಬಿಟ್ಟಿದ್ದೀರಿ.
ಅದೇ ಆಸೆ, ಅದೇ ಅಪೂರ್ಣ ಹಂಬಲ, ಅದೇ ಕನಸು ಈಗ ಮತ್ತೆ ನಿಮ್ಮ ಅದೃಷ್ಟವನ್ನು ಪ್ರವೇಶಿಸಲು ಸಿದ್ಧತೆ ನಡೆಸುತ್ತಿದೆ. ಆದರೆ ಅದು ನಿಮ್ಮ ಜೀವನಕ್ಕೆ ಮರಳುವ ಮುನ್ನ ನೀವು ಇನ್ನೊಂದು ರಹಸ್ಯವನ್ನು ತಿಳಿದುಕೊಳ್ಳಬೇಕು. ಏಕೆಂದರೆ ಆ 3 ದೈವಿಕ ಶಕ್ತಿಗಳಲ್ಲಿ ಎರಡನೆಯ ಶಕ್ತಿಯು ಹಣಕ್ಕೆ ಸಂಬಂಧಿಸಿದ್ದಲ್ಲ, ಬದಲಿಗೆ ಗೌರವ ಮತ್ತು ಕಳೆದುಹೋದ ಶಕ್ತಿಗೆ ಸಂಬಂಧಿಸಿದ್ದಾಗಿದೆ. ಮತ್ತು ಇದು ಅದೇ ಶಕ್ತಿಯಾಗಿದ್ದು ಅದನ್ನು ನೀವು ಕಳೆದ ಕೆಲವು ವರ್ಷಗಳಲ್ಲಿ ನಿಧಾನವಾಗಿ ಕಳೆದುಕೊಂಡಿದ್ದೀರಿ. ನೀವು ಜನರಿಗಾಗಿ ತುಂಬ ಕೆಲಸ ಮಾಡಿದ್ದೀರಿ, ಆದರೆ ಪ್ರತಿಯಾಗಿ ನಿಮಗೆ ಸಿಗಬೇಕಾದ ಆ ಗೌರವ ಎಂದಿಗೂ ಸಿಗಲಿಲ್ಲ. ಹಲವು ಬಾರಿ ನಿಮ್ಮ ಪ್ರಾಮಾಣಿಕತೆಯನ್ನು ಪ್ರಶ್ನಿಸಲಾಯಿತು, ನಿಮ್ಮ ಮೌನವನ್ನೇ ನಿಮ್ಮ ದೌರ್ಬಲ್ಯವೆಂದು ಭಾವಿಸಲಾಯಿತು. ಆದರೆ ಮೇಷರಾಶಿಯವರೇ, ಕಾಲದ ಅತ್ಯಂತ ದೊಡ್ಡ ನಿಯಮವೆಂದರೆ ಸತ್ಯವು ತಡವಾಗಿ ಬಂದರೂ ಬಂದೇ ತೀರುತ್ತದೆ. ನನಗೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಅದೇನೆಂದರೆ ಮುಂಬರುವ ಸಮಯದಲ್ಲಿ ಹಿಂದೆ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದ ವ್ಯಕ್ತಿಯೊಬ್ಬರು ತಾವಾಗೆ ನಿಮ್ಮ ಮಹತ್ವವನ್ನು ಒಪ್ಪಿಕೊಳ್ಳಲಿದ್ದಾರೆ. ಮತ್ತು ಇದು ಕೇವಲ ಗೌರವದ ಪುನರಾಗಮನ ಮಾತ್ರವಲ್ಲ, ಇದು ನಿಮ್ಮ ಆತ್ಮವಿಶ್ವಾಸದ ಮರುಜನ್ಮದ ಕ್ಷಣವಾಗಿರುತ್ತದೆ. ಆದರೆ ಸ್ವಲ್ಪ ನಿಲ್ಲಿ, ಇಲ್ಲೇ ಒಂದು ತಿರುವು ಬರುತ್ತದೆ. ಇದರ ಬಗ್ಗೆ ತುಂಬ ಕಡಿಮೆ ಜನರಿಗೆ ತಿಳಿದಿದೆ. ಕಳೆದು ಹೋದ ಶಕ್ತಿಯು ಮರಳಿ ಬರುವ ಸಮಯದಲ್ಲೆಲ್ಲ ಜೀವನವು ಮೊದಲು ಆ ವ್ಯಕ್ತಿಯನ್ನು ಅವನ ಅತ್ಯಂತ ದೊಡ್ಡ ಭಯದ ಎದುರು ತಂದು ನಿಲ್ಲಿಸುತ್ತದೆ. ಕಳೆದ ಕೆಲವು ದಿನಗಳಿಂದ ನೀವು ಭವಿಷ್ಯದ ಬಗ್ಗೆ ಆತಂಕಗೊಂಡಿದ್ದೀರಾ. ನಿಮಗೆ ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ಏನೋ ಒಂದು ಅಪೂರ್ಣತೆಯು ಉಳಿದುಕೊಳ್ಳುತ್ತಿದೆ ಎಂದು ನಿಮಗೆ ಕೆಲವು ಬಾರಿ ಅನಿಸುತ್ತದೆ. ಒಂದು ವೇಳೆ ಹಾಗಿದ್ದರೆ ಆತಂಕ ಪಡಬೇಡಿ, ಏಕೆಂದರೆ ಇದು ನಿಮ್ಮ ದೌರ್ಬಲ್ಯವಲ್ಲ, ಇದು ನಿಮ್ಮೊಳಗೆ ಈಗಾಗಲೇ ಆರಂಭವಾಗಿರುವ ಬದಲಾವಣೆಯ ಮುನ್ಸೂಚನೆಯಾಗಿದೆ. ಮತ್ತು ಬಹುಶಃ ಇದೇ ಕಾರಣಕ್ಕೆ ಇಂದು ಈ ಸಂದೇಶವು ನಿಮ್ಮ ಮುಂದೆ ಬಂದಿದೆ. ಮೇಷರಾಶಿಯವರೇ, ಮುಂದಿನ 72 ಗಂಟೆಗಳಲ್ಲಿ ನಿಮ್ಮ ಸುತ್ತಮುತ್ತಲಿನ ಶಕ್ತಿಯು ಬದಲಾಗಲಿದೆ. ನೀವು ಇದ್ದಕ್ಕಿದ್ದಂತೆ ಕೆಲವು ಜನರಿಂದ ದೂರವಿರಲು ಬಯಸಬಹುದು. ನಿಮಗೆ ಅತ್ಯಂತ ಮುಖ್ಯ ಎಂದು ಅನಿಸುತ್ತಿದ್ದ ಕೆಲವು ಸಂಬಂಧಗಳು ಇದ್ದಕ್ಕಿದ್ದಂತೆ ನೀರಸವಾಗಿ ಕಾಣಿಸಬಹುದು. ನೆನಪಿರಲಿ, ಇದು ನಿಮಗಾಗುತ್ತಿರುವ ನಷ್ಟವಲ್ಲ, ಇದೊಂದು ಶುದ್ಧೀಕರಣದ ಪ್ರಕ್ರಿಯೆ. ಏಕೆಂದರೆ ದೊಡ್ಡ ಆಶೀರ್ವಾದಗಳು ಬರುವ ಮುನ್ನ ಬ್ರಹ್ಮಾಂಡವು ಮೊದಲು ಆ ವಿಷಯಗಳನ್ನು ನಿಮ್ಮ ಹಾದಿಯಿಂದ ದೂರ ಮಾಡುತ್ತದೆ. ಯಾವುವು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಬಹುದು ಅವುಗಳನ್ನು ತೆಗೆದುಹಾಕುತ್ತದೆ. ಈಗ ನಾನು ನಿಮಗೆ ಒಂದು ವಿಷಯವನ್ನು ಹೇಳಬೇಕಾಗಿದೆ. ಅದನ್ನು ಕೇಳಿದರೆ ನಿಮ್ಮ ಮೈ ರೋಮಗಳು ಹವಳಿಸುತ್ತವೆ. ಆ 3 ದೈವಿಕ ಶಕ್ತಿಗಳಲ್ಲಿ ಒಂದು ಶಕ್ತಿಯು ನಿಮ್ಮ ಮನೆಗೆ ಬರುವ ಮುನ್ನ ನಿಮಗೆ ಕನಸಿನ ಮೂಲಕ ಮುನ್ಸೂಚನೆ ನೀಡಬಹುದು. ಒಂದು ಕನಸು. ಈ ಕನಸು ಯಾವುದೋ ಒಂದು ದೇವಸ್ಥಾನದ್ದಾಗಿರಬಹುದು, ಯಾವುದೋ ನದಿಯದ್ದಾಗಿರಬಹುದು, ಬೆಳಗುತ್ತಿರುವ ದೀಪದ್ದಾಗಿರಬಹುದು, ಅಥವಾ ವರ್ಷಗಳಿಂದ ನೀವು ಕಾಣದ ಒಬ್ಬ ವ್ಯಕ್ತಿಯದ್ದಾಗಿರಬಹುದು. ಮುಂದಿನ 3 ದಿನಗಳಲ್ಲಿ ನಿಮಗೆ ಇಂತಹ ಯಾವುದೇ ಕನಸು ಬಿದ್ದರೆ ಅದನ್ನು ಒಂದು ಸಾಮಾನ್ಯ ಕನಸು ಎಂದು ಭಾವಿಸಬೇಡಿ, ಮರೆತು ಬಿಡಬೇಡಿ. ಏಕೆಂದರೆ ಇದು ಕೇವಲ ಕನಸಾಗುವುದಿಲ್ಲ, ಅದು ನಿಮ್ಮ ಅದೃಷ್ಟದ ಸಂಕೇತವಾಗಿರುತ್ತದೆ, ಸಂದೇಶವಾಗಿರುತ್ತದೆ. ಮತ್ತು ಆಶ್ಚರ್ಯದ ಸಂಗತಿ ಏನೆಂದರೆ ಇಂತಹ ಮುನ್ಸೂಚನೆಗಳು ಕೇವಲ ಕೆಲವು ಆಯ್ದ ಜನರಿಗೆ ಮಾತ್ರ ಸಿಗುತ್ತವೆ. ಯಾರ ಜೀವನದಲ್ಲಿ ಅಸಾಧಾರಣ ಬದಲಾವಣೆಗಳು ಬರಲಿದೆಯೋ, ಮೇಷರಾಶಿಯವರೇ, ನಿಮ್ಮ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಮುಖ ಬಾಗಿಲು ತೆರೆಯಲು ಸಿದ್ಧತೆಯಲ್ಲಿದೆ. ನೀವು ಉದ್ಯೋಗದಲ್ಲಿದ್ದರೆ ನಿಮಗೆ ಇದ್ದಕ್ಕಿದ್ದಂತೆ ಹೊಸ ಜವಾಬ್ದಾರಿ ಸಿಗಬಹುದು. ನೀವು ವ್ಯಾಪಾರ ಮಾಡುತ್ತಿದ್ದರೆ ಯಾವುದೇ ಹಳೆಯ ಪರಿಚಯವು ಲಾಭಕ್ಕೆ ಕಾರಣವಾಗಬಹುದು. ಆದರೆ ಇಲ್ಲಿ ಅತ್ಯಂತ ದೊಡ್ಡ ಪರೀಕ್ಷೆ ಅಡಗಿದೆ. ಆ ಅವಕಾಶವನ್ನು ಗುರುತಿಸಬಲ್ಲಿರಾ? ಅದು ಮೊದಲ ನೋಟದಲ್ಲಿ ಅವಕಾಶದಂತೆ ಕಾಣಿಸುವುದೇ ಇಲ್ಲ. ನೆನಪಿಡಿ, ಅದೃಷ್ಟವು ಎಂದಿಗೂ ಸದ್ದು ಮಾಡಿಕೊಂಡು ಬರುವುದಿಲ್ಲ. ಕೆಲವೊಮ್ಮೆ ಅದು ತೀರಾ ಶಾಂತ ಹೆಜ್ಜೆಗಳೊಂದಿಗೆ ನಿಮ್ಮ ಜೀವನವನ್ನು ಪ್ರವೇಶಿಸುತ್ತದೆ. ಮತ್ತು ಅದೇ ಕ್ಷಣವಾಗಿರುತ್ತದೆ ಅಲ್ಲಿ ಹೆಚ್ಚಿನ ಜನರು ತಮ್ಮ ಅತ್ಯಂತ ದೊಡ್ಡ ಸೌಭಾಗ್ಯವನ್ನು ಕಳೆದುಕೊಳ್ಳುತ್ತಾರೆ. ನೀವು ಇನ್ನೂ ಕೂಡ ಈ ಸಂದೇಶವನ್ನು ಕೇಳುತ್ತಿದ್ದರೆ ಕಮೆಂಟ್ನಲ್ಲಿ ಕೇವಲ ಒಂದು ಪದ ಬರೆಯಿರಿ: ವಿಶ್ವಾಸ. ಏಕೆಂದರೆ ಮುಂಬರುವ ಕೆಲವು ಕ್ಷಣಗಳಲ್ಲಿ ಯಾವ ರಹಸ್ಯ ಹೊರಬರಲಿದೆಯೋ ಅದು ಕೇವಲ ಆ ಜನರಿಗಾಗಿ ಮಾತ್ರ, ಯಾರು ತಮ್ಮ ಅದೃಷ್ಟ ಬದಲಾಗುವ ಸಾಧ್ಯತೆಯ ಮೇಲೆ ಇನ್ನೂ ಕೂಡ ನಂಬಿಕೆ ಇಟ್ಟಿದ್ದಾರೋ. ಮೇಷರಾಶಿಯವರೇ, ಈಗ ಸಮಯ ಬಂದಿದೆ. ನಾನು ನಿಮಗೆ ಆ ಎರಡನೆಯ ಸಂಕೇತದ ಬಗ್ಗೆ ತಿಳಿಸಲು. ಇದು ನಮ್ಮ ಮನೆಗೆ ಬರಲಿರುವ ದೈವಿ ಶಕ್ತಿಗಳು ಕೇವಲ ಆಶೀರ್ವಾದ ನೀಡಲಿವೆ ಅಥವಾ ನಿಮ್ಮದೊಂದು ಅಂತಿಮ ಪರೀಕ್ಷೆ ಕೂಡ ನಡೆಸಲಿವೆ ಎಂಬುದು ನಿರ್ಧರಿಸುತ್ತದೆ. ಮತ್ತು ಇದೇ ಆ ರಹಸ್ಯ. ಇದನ್ನು ಕೇಳಿದ ನಂತರ ಬಹುಶಃ ನೀವು ಇಂದು ರಾತ್ರಿ ತಡರಾತ್ರಿಯವರೆಗೂ ನಿದ್ರೆ ಮಾಡಲು ಸಾಧ್ಯವಾಗುವುದಿಲ್ಲ. ಮೇಷರಾಶಿಯವರೇ, ಈಗ ನಾನು ನಿಮಗೆ ಹೇಳಲು ಹೊರಟಿರುವ ಮಾತು ಕೇವಲ ಒಂದು ಭವಿಷ್ಯದ ನುಡಿಯಲ್ಲ, ಇದೊಂದು ಅಂತಹ ಆಧ್ಯಾತ್ಮಿಕ ರಹಸ್ಯವಾಗಿದೆ. ಇಂದು ಪ್ರಾಚೀನ ಸಂಪ್ರದಾಯಗಳಲ್ಲಿ ಅತ್ಯಂತ ಸೀಮಿತ ಜನರಿಗೆ ತಲುಪಲಾಗುತ್ತದೆ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.